ಈಗ ಮೇಕಪ್ ಆರ್ಟಿಸ್ಟ್ಗಳಿಗೆ ಇರುವ ಡಿಮ್ಯಾಂಡ್ ಮತ್ಯಾರಿಗೂ ಇಲ್ಲ. ಅದರಲ್ಲಿಯೂ ನಮ್ಮ ಭಾರತದಲ್ಲಿ ಪ್ರತಿಯೊಬ್ಬ ಹೆಣ್ಣು ಮಗು ಕೂಡ ಸಿಂಗಾರ ಮಾಡಿಕೊಂಡು ಸುಂದರವಾಗಿ ಕಾಣಬೇಕು ಎಂದೇ ಬಯಸುತ್ತಾರೆ. ಮೇಕಪ್ ಇಲ್ಲದೆ ಎಷ್ಟು ಹೆಣ್ಣು ಮಕ್ಕಳು ಮನೆಯಿಂದ ಹೊರಗಡೆ ಹೋಗಲು ಬಯಸುವುದಿಲ್ಲ. ಹೀಗಿರುವಾಗ ಹಬ್ಬ ಹರಿದಿನಗಳಲ್ಲಿ ಮತ್ತು ಯಾವುದಾದರೂ ಮುಖ್ಯವಾದ ಕಾರ್ಯಕ್ರಮಗಳಿಗೆ ಹೇರ್ ಸ್ಟೈಲ್ ಮೇಕಪ್ ಮಾಡಿಕೊಂಡು ಹೋಗಲು ಬಯಸುತ್ತಾರೆ. ಕೆಲವರು ತಾವೇ ಮೇಕಪ್ ಮಾಡಿಕೊಂಡರೆ ಹೆಚ್ಚು ಜನ ಮೇಕಪ್ ಆರ್ಟಿಸ್ಟ್ಗಳ ಮೇಲೆ ಅವಲಂಬನೆ ಆಗುತ್ತಾರೆ. ಮದುವೆ, ನಾಮಕರಣ, ಗೃಹಪ್ರವೇಶ ಹೀಗೆ ಯಾವುದೇ ಫಂಕ್ಷನ್ ಇದ್ದರೂ ಅಲ್ಲಿಗೆ ಮೇಕಪ್ ಆರ್ಟಿಸ್ಟ್ಗಳೇ ಮೊದಲ ಆಹ್ವಾನವಿರುತ್ತದೆ. ಎಲ್ಲಾ ಕಡೆಗೂ ಮೇಕಪ್, ಹೇರ್ ಸ್ಟೈಲ್, ಸೀರೆ, ಪ್ರೀ ಪ್ಲೇಟ್ಸ್ಗಳಿಗೆ ಕೋರ್ಸ್ಗಳು ಕೂಡ ಇವೆ. ಹೆಣ್ಣು ಮಕ್ಕಳು ಮಾತ್ರವಲ್ಲದೆ ಗಂಡಸರು ಕೂಡ ಈ ಕೋರ್ಸ್ಗಳನ್ನು ಇಷ್ಟಪಟ್ಟು ಕಲಿಯುತ್ತಿದ್ದಾರೆ. ಮೇಕಪ್ನಲ್ಲಿ ಈಗಂತೂ ತಲೆಹೇವಾರಿ ರೀತಿಯಲ್ಲಿ ಗ್ಲಾಸ್ ಲುಕ್, ಸಿಂಪಲ್ ಲುಕ್, ರಿಚ್ ಲುಕ್ ಇದೆಲ್ಲ ಇದ್ದು ಮೇಕಪ್ ಆರ್ಟಿಸ್ಟ್ಗಳಿಗೆ ಡಿಮ್ಯಾಂಡ್ ಇರುವುದಂತೂ ನಿಜ. ಮೇಕಪ್ ಆರ್ಟಿಸ್ಟ್ ಆಗಿರುವ ನಟಿ ಕಾವೇರಿ ಬಾಗಲಕೋಟೆ ಅವರು ಕೋರ್ಸ್ ಕೂಡ ಮಾಡುತ್ತಾರೆ. ತಮ್ಮದೇ ಆದ ಸ್ವಂತ ಬಿಸಿನೆಸ್ ಅನ್ನ ನಡೆಸಿಕೊಂಡು ಹೋಗುತ್ತಿದ್ದಾರೆ. ಮೇಕಪ್ ಆರ್ಟಿಸ್ಟ್ ಆಗಲು ಬಯಸುವವರಿಗೆ ಕೋರ್ಸ್ ಮಾಡುತ್ತಿರುತ್ತಾರೆ. ಇದರ ಬಗ್ಗೆ ಕಾವೇರಿ ಅವರು ಆಗಾಗ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡುತ್ತಿರುತ್ತಾರೆ. ಕ್ಲಾಸ್ ಆರಂಭವಾಗುವ ಬಗ್ಗೆ ಟ್ರೈನಿಂಗ್ ಕೊಡುವ ವಿಡಿಯೋಗಳು ಹಾಗೂ ಮೇಕಪ್ ಕುರಿತು ಕೆಲ ಟಿಪ್ಸ್ಗಳನ್ನು ಕಾವೇರಿ ಬಾಗಲಕೋಟೆ ಅವರು ಹಂಚಿಕೊಳ್ಳುತ್ತಿರುತ್ತಾರೆ. ಈಗ ಈ ಸಾಲಿಗೆ ಮತ್ತೊಬ್ಬ ನಟಿ ಸೇರಿಕೊಳ್ಳುತ್ತಿದ್ದಾರೆ. ಅದೇ ರೀತಿಯಲ್ಲಿ ಈಗ ನಟಿ ಧನ್ಯಾ ದೀಪಿಕಾ ಅವರು ಕೂಡ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ಹೊಸ ಬಿಸಿನೆಸ್ ಅನ್ನ ಶುರು ಮಾಡಿದ್ದಾರೆ. ಈಗಾಗಲೇ ಚೈತ್ರಾ ಕುಂದಾಪುರ್ ಅವರಿಗೆ ಮೇಕಪ್ ಮಾಡಿದ್ದರು. ಇದರ ರೀಲ್ಸ್ ಅನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದರು. ಮೇಕಪ್ ನಲ್ಲಿ ಸುಂದರವಾಗಿ ಕಾಣುವ ಚೈತ್ರಾ ಅವರನ್ನ ನೋಡಿದವರೆಲ್ಲ ಧನ್ಯಾ ಅವರಿಗೆ ಉತ್ತಮವಾದ ರೆಸ್ಪಾನ್ಸ್ ಸಿಕ್ಕಿತ್ತು. ಇದರಿಂದ ಧನ್ಯಾ ದೀಪಿಕಾ ಅವರಿಗೆ ಖುಷಿ ಕೂಡ ಆಗಿತ್ತು. ಎಲ್ಲರೂ ಧನ್ಯಾ ಅವರ ಮೇಕಪ್ ಅನ್ನ ಇಷ್ಟಪಟ್ಟಿದ್ದಾರೆ. ಹೀಗಾಗಿ ಧನ್ಯಾ ಅವರು ಕೂಡ ಮೇಕಪ್ ಟೀಚರ್ ಆಗಲು ಮುಂದಾಗಿದ್ದಾರೆ. ನಟಿ ಧನ್ಯಾ ದೀಪಿಕಾ ಅವರು ತಮ್ಮದೇ ಬಿಸಿನೆಸ್ ಆರಂಭಿಸಲು ಮುಂದಾಗಿದ್ದಾರೆ. ಮೇಕಪ್ ಕೋರ್ಸ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಪಾಶ್ ಪ್ಯಾಲೆಟ್ ಮೂಲಕ ಮೇಕಪ್ ಹೇಳಿಕೊಡುವುದಾಗಿ ತಿಳಿಸಿದ್ದು, ನಂಬರ್ ಕೂಡ ಕೊಟ್ಟಿದ್ದಾರೆ. ಸೇರಿಕೊಳ್ಳುವವರಿಗೆ ಸ್ಥಳ, ಸಮಯ ಹಾಗೂ ಫೀಸ್ ಬಗ್ಗೆ ಹೇಳುವುದಾಗಿ ತಿಳಿಸಿದ್ದಾರೆ. ಇನ್ನು ಮೊದಲ ಬ್ಯಾಚ್ನಲ್ಲಿ ಸ್ವತಃ ಧನ್ಯಾ ಅವರೇ ಇದ್ದು ಮೇಕಪ್ ಹೇಳಿಕೊಡಲಿದ್ದಾರೆ. ಮೇಕಪ್ ಬಗ್ಗೆ ಸಾಕಷ್ಟು ಟಿಪ್ಸ್ ನೀಡುತ್ತಾರಂತೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.